ನಮಸ್ಕಾರ. ನನ್ನ ಹೆಸರು ಮುನಿಬೈರಪ್ಪ ಅಂತ, ಕೋಡಿಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ಕಸ್ಬಾ ಹೋಬಳಿ. ನಮ್ಮದು 10 ಕುಂಟೆ ಜಮೀನಿದೆ. 10 ಕುಂಟೆಯಲ್ಲಿ ಅಡಿಕೆ, ಏಲಕ್ಕಿ ಮತ್ತು ತೆಂಗು, ಬಾಳೆ, ವೀಳ್ಯದೆಲೆ, ತೊಗರಿಕಾಯಿ. ನಮ್ಮ ಅನುಕೂಲಕ್ಕೆ ದಾಳಿಂಬೆ, ಆರೆಂಜು, ಸಪೋಟ, ವಾಟರ್ ಆಪಲ್ಲು ಇವೆಲ್ಲ ಬೆಳೀತಾ ಇದ್ದೀವಿ. ತೋಟಗಾರಿಕೆ ಬೆಳೆಗೆ ಖಾಲಿ ಜಾಗ ಈಗ 9 ಅಡಿ ಜಾಗ ಇರುತ್ತೆ. ಅದರಲ್ಲಿ ಸೊಪ್ಪು, ದಂಟಿನ ಸೊಪ್ಪು, ಪಾಲಕ್ಕು ಮತ್ತು ಗೆಣಸು, ಅವರೆ ಗಿಡ, ಹುಳ್ಳಿ ಗಿಡ ಮತ್ತು ಅಲಸಂದಿ ಇವೆಲ್ಲ ಹಾಕಿದ್ದೀನಿ. ಜೊತೆಗೆ ಸ್ಪ್ರಿಂಕ್ಲರ್ ಮಾಡಿದ್ದೀನಿ. 2.5 ಅಡಿ ಸ್ಪ್ರಿಂಕ್ಲರ್ ಮಾಡಿದ್ದೀನಿ ಮತ್ತು 8 ಅಡಿಯಿಂದ 10 ಅಡಿ ಗಿಡದ ಮೇಲೆ ಬೀಳೋದಕ್ಕೆ 10 ಅಡಿ ಸ್ಪ್ರಿಂಕ್ಲರ್ಗಳು ಹಾಕಿದ್ದೀನಿ. ಈ ಬೆಳೆಗಳ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡಿದ್ದೀನಿ, ಜೇನು ಸಾಕಾಣಿಕೆ ಇದೆ ಮತ್ತು ಅದ್ರ ಜೊತೆಗೆ ಮೀನು ಸಾಕಿದ್ದೀವಿ. ತೋಟದಲ್ಲಿ ಕೃಷಿ ಹೊಂಡ ಇದೆ, ಅದರಲ್ಲಿ ಮೀನು ಸಾಕಾಣಿಕೆ ಮಾಡಿದ್ದೀವಿ. ತೋಟಕ್ಕೆ ನಾವು ಗೊಬ್ಬರ ಬೇಕು ಅಂತಂದರೆ ನಾವೇ ದನದ ಕೊಟ್ಟಿಗೆ ಗೊಬ್ಬರ ತಂದು ಇಲ್ಲಿ ಎರೆಹುಳ ಗೊಬ್ಬರ ಮಾಡ್ಕೊಂಡು ಆ ಗೊಬ್ಬರನ ಗಿಡಗಳಿಗೆ ಹಾಕ್ತಾ ಇದ್ದೀವಿ. ಜೊತೆಗೆ ಈಗ ನಾವು ಏನು ಎಲೆ, ಕಸ, ಕಡ್ಡಿ ಇವುಗಳನ್ನೆಲ್ಲ ಹೊರಗಡೆ ಏನೂ ಬಿಸಾಕಲ್ಲ ಮತ್ತು ಕೆಲವರೆಲ್ಲ ಬೆಂಕಿ ಹಚ್ಚಿ ಸುಟ್ಟು ಹಾಳು ಮಾಡ್ತಾರೆ. ಅದನ್ನು ನಾನು ಬುಡಗಳಿಗೆ ಹಾಕಿದ್ರೆ ಈ ವರ್ಷ ಹಾಕಿದ್ರೆ ಒಂದು 3 ತಿಂಗಳು 4 ತಿಂಗಳಿಗೆ ನೀರು ಬೀಳೋದ್ರಿಂದ ಅದೇ ಕೃತಕವಾಗಿ ಗೊಬ್ಬರ ಆಗ್ತದೆ. ಅದರ ಕೆಳಗಡೆ ಎರೆಹುಳ ಉತ್ಪತ್ತಿ ಆಗ್ತದೆ. ಇಷ್ಟು ಮಾಡಿಕೊಂಡು ಮತ್ತು ಹೊರಗಡೆಯಿಂದ ಯಾವುದೇ ರಾಸಾಯನಿಕ ಔಷಧಿಗಳು ಮತ್ತು ಗೊಬ್ಬರಗಳು ತಂದು ಹಾಕಲ್ಲ. ಇದರೊಳಗಿಂದ ನಾನು ದನದ ಕೊಟ್ಟಿಗೆ ಗೊಬ್ಬರ ಮತ್ತು ಎಲೆ ಈ ತರಕಾರಿಗಳಿಂದಲೇ ನಾನು ಇವುಗಳನ್ನು ನೋಡ್ಕೊಂಡೆ. ಈಗ ಏಲಕ್ಕಿ ಉಣಿ 2 ವರ್ಷ ಆಯಿತು. 2 ವರ್ಷದಿಂದ ನಾನು ಅದನ್ನು ಸಾಕಿದ್ದೆ ಆಯಿತು. ಈಗ ಹೊಸದಾಗಿ ಅವು ಕಾಯಿ ಬಿಟ್ಟಿರೋದ್ರಿಂದ ಒಂದು 2 kg ಸಿಕ್ತು. ಆ 2 kgನ ಈಗ 2,500 ಹಂಗೆ ಮಾರಿದ್ದೀನಿ. ಮತ್ತು ವೀಳ್ಯದೆಲೆ 1 ವರ್ಷದಿಂದ ಹಾಕಿದ್ದೆ. ಈಗ ವಾರಕ್ಕೊಂದು 5 ಕಟ್ಟು 6 ಕಟ್ಟು ಸಿಗ್ತವೆ. ಅದರೊಳಗಡೆ 70 ರೂಪಾಯಿ 80 ರೂಪಾಯಿ ಹಿಂಗೆ ನಾನು ಅಂಗಡಿಗಳಿಗೆ ಕೊಡ್ತಾ ಇದ್ದೀನಿ. ಮತ್ತು ಸೊಪ್ಪು ಅದೆಲ್ಲ ಬೆಳಿತೀವಿ. ಸೊಪ್ಪು 20 ರೂಪಾಯಿ ದಂಟು ಸೊಪ್ಪು, ಮತ್ತು ಪಾಲಕ್ಕು ಮತ್ತು ಇವು ಎಲ್ಲ 20 ರೂಪಾಯಿ, ಅವುಗಳಿಂದನೂ ಮಾರ್ತೀನಿ. ಆಮೇಲೆ ಪಪ್ಪಾಯಿ ಒಂದು 20 ಮರವೆ. ಒಂದು kg 30 ರೂಪಾಯಿ 40 ರೂಪಾಯಿ ಹಿಂಗೆ ನಾನು ಅಂಗಡಿಗಳಿಗೆ ಕೊಟ್ಬಿಡ್ತೀನಿ, ಮಾರ್ಕೆಟ್ಗೆ ಹಾಕಲ್ಲ. ಎಲ್ಲ ಸೇರಿ ಈಗ ಹೊಸ ಒಂದು ಆದಾಯ ಸ್ಟಾರ್ಟ್ ಆಗಿರೋದ್ರಿಂದ ಈಗ ವರ್ಷಕ್ಕೆ ಏನಿಲ್ಲ ಅಂದರೆ ಈಗ ಅಲ್ಲಿ ಒಂದು 10,000 ರೂಪಾಯಿ 15,000 ರೂಪಾಯಿ ಸಿಗ್ತಾಯಿದೆ. ಮತ್ತು ಅವರೆಕಾಯಿ ಎಲ್ಲ ಹಾಕಿದ್ದೀನಿ, ಅದು ಮನೆಗೆ ಯೂಸ್ ಮಾಡ್ತೀವಿ. ಅಲಸಂದಿ ಇವೆಲ್ಲ ಮಾರ್ಕೆಟ್ಗೆ ಕೊಟ್ಬಿಡ್ತೀನಿ. ಆರರಿಂದ ಈಗ ಒಂದು 20 ಕೋಳಿ ಮಾಡಬೇಕನ್ನೋ ಆಸೆ ಇದೆ. ಅದಕ್ಕೆ ಮೂಲ ಸೌಕರ್ಯ ಮಾಡಿಕೊಂಡು ಇನ್ನೂ ಹೆಚ್ಚು ಮಾಡಿಕೊಂಡು ಇದರೊಳಗಡೆ ನಾವೇನು ಹೆಚ್ಚಿನ ಆದಾಯ ನೋಡಬೇಕು ಅಂತೇಳಿ ಇದ್ದೀವಿ. ಅಡಿಕೆ ಗಿಡ ಹಾಕಿದೆ, ಅದರೊಳಗಡೆ ನಾನು ಮೆಣಸು ಉಣ್ಬೇಕು ಅಂತಿದ್ದೆ. ಮೆಣಸು ಉಣ್ಬೇಕು ಅಂತಂದರೆ ಅದು ಮರ ಇರಬೇಕು, ಎತ್ತರವಾಗಿ ಮರ ಇರಬೇಕು ಅಂದರು. ಅದಕ್ಕೇನು ಮಾಡಿದ್ನಿ, ಇಲ್ಲಿ ತೇಜ ನರ್ಸರಿ, ದೇವನಹಳ್ಳಿ ತಾಲೂಕಿಗೆ ತೇಜ ನರ್ಸರಿ ಅಂತಿದೆ. ಅಲ್ಲಿ ನಾನು ಯಾವುದೋ ಒಂದು ತೆಂಗಿನ ಗಿಡ ತರಕ್ಕೆ ಹೋದಾಗ
ಅಲ್ಲಿ ಏಲಕ್ಕಿ ಗಿಡ ನೋಡಿದೆ. ಆ ಗಿಡ ನಾವ್ಯಾಕೆ ಮಾಡಬಾರ್ದು ಅಂತ ಆಸೆಯಿಂದ ಮತ್ತೆ ಅವ್ರನ್ನ ಕೇಳಿದೆ. ಅದ್ರಕ್ಕೆ ಏನು ಮಾಯಿಶ್ಚರೈಸರ್ ಅಂದರೆ ನೆರಳು ಜಾಸ್ತಿ ಇರಬೇಕು, ಆ ನೆರಳಿದ್ರೆ ಮಾತ್ರ ಆಗ್ತದೆ ಅಂದರು. ನಾನೇನು ಮಾಡಿದೆ, ಏನೇ ಆಗಿರಲಿ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬರು ಕೊಡಗು ಪರಿಚಯ ಇದ್ದರು, ಅವ್ರಿಗೆ ಫೋನ್ ಮಾಡಿ ಹೆಂಗೆ ಮಾಡಬೇಕು ಅಂತಂದರು. ಅದು 2 ಅಡಿ ಗುಂಡಿ ಹೊಡೆದು ಕೊಟ್ಟಿಗೆ ಗೊಬ್ಬರ ಮತ್ತು ಒಣ ಎಲೆ ತರಗು ಎಲ್ಲ ಹಾಕ್ಬಿಟ್ಟು ಒಂದು ಎರೆಹುಳ ಗೊಬ್ಬರ 4 ಮೂಟೆ ಎಲ್ಲ ತಂದು ಹಾಕಿ ಮಾಡಿದ್ರೆ ಏನಾಯಿತು, 1 ವರ್ಷ ನೀರಿನ ಸಮಸ್ಯೆ ಆಗ್ಬಿಟ್ಟು ಬಹಳ ಕಷ್ಟ ಆಗೈತು. ಒಂದಷ್ಟು 15 ಗಿಡ ಹೋಗ್ಬಿಟ್ಟು ಆಮೇಲೆ ಏನು ಮಾಡಿದೆ, ಇದು ಹೆಂಗೆ ಬೆಳವಣಿಗೆ ಅಂತಂದರೆ ರೋಗಗಳೇನಿಲ್ಲ, ಕಾಂಡ ಕೊರಕ ರೋಗ ಒಂದು ಬರ್ತದೆ. ಮತ್ತು ಇದನ್ನ ಏನು ಮಾಡಬೇಕು ಅಂದ್ರೆ ಶ್ರದ್ಧೆಯಿಂದ ನೋಡಿದ್ರೆ ಮಾತ್ರ ಏಲಕ್ಕಿ. ಅದ್ರ ರೇಟ್ ಜಾಸ್ತಿ ಇರ್ಬೋದು, ಆದರೆ ಇದನ್ನು ಶ್ರದ್ಧೆಯಿಂದ ಮತ್ತು ನೆರಳನ್ನು ಕಾಪಾಡಿದ್ರೇ ಅದಕ್ಕೆ ಉತ್ತಮ ಆದಾಯ ಸಿಕ್ಕೋದು. ಮತ್ತು ಡೆವಲಪ್ ಆಗಬೇಕು ಫಸ್ಟು ಆದಾಯ, ಆಮೇಲೆ ಗಿಡ ಬೆಳವಣಿಗೆ ಆಗಬೇಕು. ನಾವು ಗಿಡನ ಯಾವಾಗ ಕಂಟಿನ್ಯೂ ಆಗಿ ಬೆಳವಣಿಗೆ ಮಾಡಿ ನಾವು ಕಾಪಾಡ್ತೀವಿ, ಅದನ್ನು ನಮ್ಮನ್ನು ಸಾಕ್ತದೆ. ಈಗ ನನ್ನ ಪ್ರಕಾರವಾಗಿ ನನಗೆ ಆಸೆ ಏನಂತಂದರೆ, ಈಗ ಗಿಡ ಚೆನ್ನಾಗಿದೆ, ಇದನ್ನು ಇನ್ನೂ ಹೆಚ್ಚಾಗಿ ನೋಡ್ಕೊಬೇಕು ಅಂತೇಳಿ ನೀರು ಕಟ್ತಾ ಇದ್ದೆ. ಆ ನೀರು ಕಟ್ಟೋದ್ರಿಂದ ಅದಕ್ಕೆ ನೀರು ಸಾಲ್ತಿರಲ್ಲ, ಬೇರುಗಳು ಭೂಮಿ ಎಲ್ಲ ಬೇರೆ ಇರ್ತದೆ ಮೇಲ್ಭಾಗದಾಗ. ಅದಕ್ಕೆ ಸ್ಪ್ರಿಂಕ್ಲರ್ ಮಾಡಿದೆ. ಸ್ಪ್ರಿಂಕ್ಲರ್ ಮಾಡಿದ್ಮೇಲೆ ಈಗ ಚೆನ್ನಾಗಾಗಿದೆ. ಇಷ್ಟು ಜಾಗದಾಗ ನಾನು ಯಾಕೆ ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ, 1 ಎಕರೆ 2 ಎಕರೆ ಇರೋರು ಏನು ಮಾಡ್ತಾರೆ, ಅಡಿಕೆ ಗಿಡ ಉಣ್ತಾರೆ, ಫುಲ್ ಕಳೆ ಬಿಟ್ಬಿಡ್ತಾರೆ. ಬೇಸಿಗೆ ಬಂತು ಅಂದರೆ ಗದ್ದೆಗೆ ಇಕ್ದಂಗೆ ನೀರು ಇಕ್ತಾರೆ. ಅವು ಬೇರು ನೀರನ್ನ ಜಾಸ್ತಿ ಕುಡಿಯಲ್ಲ, ನೆಗಡಿ ಬಂದಂಗೆ ಆಗ್ಬಿಡ್ತದೆ. ಎಷ್ಟು ಪ್ರಮಾಣವಾಗಿ ನೀರು ಬೇಕೋ ಅಷ್ಟೇ ಬೇಕು, ನೀರು ಬೇಡ, ಆ ರೀತಿ ಅಡಿಕೆ ಗಿಡನ ನೋಡ್ಕೊಬೇಕು ನಾನು ಕಂಡಿರೋದು. ಜೊತೆಗೆ ಅದೇನಾಗ್ತದೆ, ಮೇಲ್ಭಾಗದಾಗ ಆಹಾರ ತಿನ್ನೋ ನೀರು ಶೇಖರಣೆ ಮಾಡೋ ಬೇರುಗಳಿರ್ತವೆ. ಆ ಕಲ್ಟಿವೇಟರ್ ತಗೊಂಡೋಗಿ ಉಳ್ತಾರೆ, ಇಲ್ಲಾಂದ್ರೆ ಬುಡ ತಗೊಂಡು ಗುದ್ಲಿ ತಗೊಂಡು ಅಗದು ಬಿಡ್ತಾರೆ, ಬೇರುಗಳೆಲ್ಲ ಸತ್ತೋಗ್ತವೆ. ಮತ್ತೆ ಡೆವಲಪ್ ಮಾಡಬೇಕು ಅಂತಂದರೆ ಮಳೆಗಾಲಕ್ಕೆ ತಿರ್ಗಾ ಅದೇ ಬಿಟ್ಬಿಡ್ತಾರೆ, ಎಲ್ಲ ಕಳೆ ಮುಚ್ಕೊತದೆ. ಅದ್ರ ಕಡೆ ಗಮನನೇ ಕಡಿಮೆ, ಯಾಕಂದರೆ ಯಥೇಚ್ಛವಾಗಿ ಜಾಗ ಇರ್ತದೆ. ಅದರಿಂದ ನಾನು ಅನುಭವ ಇದೇನೆಂದರೆ, ಚಿಕ್ಕ ಜಾಗದಾಗ ಇಷ್ಟು ಏನು ಬೇಕು ಏನು ಬೇಡ ಅನ್ನೋದು ನಾನು ಚೆನ್ನಾಗಿ ನನ್ನ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಈಗ ಕಡಿಮೆ ಜಾಗದಾಗ ಇಷ್ಟೆಲ್ಲ ಮಾಡಿದ್ದೀನಿ, ಮತ್ತು ನನಗೂ 2 ಎಕರೆ ಇದ್ದಿದ್ರೆ ಇನ್ನಷ್ಟು ಮಾಡ್ಬೋದಿತ್ತೇನೋ ಆಸೆ. ಆದರೆ ಹೆಚ್ಚು ಜಾಗ ಇರೋರ್ಗೊಂದು ಮಾತು ಹೇಳ್ತೀನಿ, ನೀವೇನೇ ಮಾಡಿದ್ರೂ ಮಗು ಥರ ಅದು ವಯಸ್ಸಿಗೆ ಬರೋ ತನಕ ನಾವು ಜವಾಬ್ದಾರಿಯಿಂದ ನೋಡ್ಕೊಬೇಕು. ಮತ್ತು ಜಾಗ ಏನೋ ಬೆಳೆಯಕ್ಕೆ ಬಿಟ್ಟಿದ್ದೀವಿ, ಬಿಟ್ಬಿಡೋಣ ಬೆಳೀತದೆ ಅಂತ ಯಾರೂ ಮಾಡಬೇಡ್ರಿ. ನೀವು ಬೇಸಿಗೆಗೆ ಏನು ಮಾಡಬೇಕು, ಮಳೆಗಾಲದಾಗ ನೀರು ಯಾವ ಪ್ರಮಾಣದಾಗ ಇರಬೇಕು ಅನ್ನೋದನ್ನ ನೀವು ಅವಲಂಬನೆ ಮಾಡಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಮುಂದೆ ಬರೋಕ್ಕೆ ಸಾಧ್ಯ. ಯಥೇಚ್ಛವಾಗಿ ಏನೋ ಗೊಬ್ಬರ ತಂದು ಹಾಕ್ಬಿಡೋದು, ಏನೋ ಹಾಕ್ಬಿಟ್ಟು ಬೆಳೆಯಕ್ಬಿಟ್ಟು ಬಿಟ್ಬಿಡೋದಲ್ಲ. ನೀವು ಪ್ರತಿಯೊಬ್ಬರೂ ನೀವು ಮಾಡೋ ಕೆಲಸನ ಶ್ರದ್ಧೆಯಿಂದ ಕಾಯ ವಾಚ ಮನಸ್ಸು ಗಮನಿಸಿದ್ರೆ ಮಾತ್ರ, ಕಾಯಕವೇ ಕೈಲಾಸ ಅಂದರೆ ಇದ್ರೊಳಗಡೆ ನಾವು ಮಾಡಿ ಅದರಿಂದ ತೃಪ್ತಿಪಟ್ಟು ಫಲ ಪಡೆದ್ರೆ ಮಾತ್ರ ಅದಕ್ಕೆ ನಾನು ರೈತನಾಗಿದ್ದೀನಿ, ವ್ಯವಸಾಯ ಮಾಡಿದ್ದೀನಿ, ಇದು ನನಗೆ ಆದಾಯ ತರ್ತದೆ ಅಂತ. ಕೆಲವ್ರು ಏನು ಮಾಡ್ತಾರೆ, ಬೆಳೆಯಕ್ಕೆ ಬಿಟ್ಬಿಡೋದು, ಈ ರೋಗ ಬಂದುಬಿಡ್ತು ಅಥವಾ ಏನೋ ಆಗಲ್ಲ, ಈ ನೆಲ ಸರಿ ಇಲ್ಲ, ಮಣ್ಣು ಸರಿ ಇಲ್ಲ ಅಂತ ಯಾರೂ ಮಾಡಬೇಡ್ರಿ. ನೀವು ಮಾಡೋದನ್ನ ಮಣ್ಣಿನ ಪರೀಕ್ಷೆ ಮಾಡಿಸ್ರಿ, ನೀವು ಆ ಗಿಡ ಅದಕ್ಕೆ ಆ ವಾತಾವರಣಕ್ಕೆ ಸೂಟ್ ಆಗ್ತದೆ ಇಲ್ಲ ಅಂತ ಗಮನಿಸಿ ನೀವು ಯಾವುದೇ ಬೆಳೆ ಇಟ್ಟರು ಕೈ ತುಂಬ ಫಲ ಸಿಗ್ತದೆ ಅಂತಂದರೆ ನಿಮ್ಮ ಗಮನನೇ ಮುಖ್ಯ ಕಾರಣ. ಇದು ಜೇನು ಸಾಕಾಣಿಕೆ ಬಗ್ಗೆ ತರಬೇತಿ ಇತ್ತು, ಅದಕ್ಕೋಸ್ಕರ ನನ್ನ ಮಗನ್ನ ಅಲ್ಲಿ ತರಬೇತಿಗೆ ಯಾರನ್ನೋ ತಿಳ್ಕೊಂಡು ಕಳಿಸಿದ್ದೀವಿ. ಅಲ್ಲಿ ಜೇನು ಪೆಟ್ಟಿಗೆ ಕೊಟ್ಟವ್ರೆ. ಪ್ರತಿಯೊಂದು ಅವರೆಕಾಯಿ ಇರ್ಬೋದು, ದಾಳಿಂಬೆ ಇರ್ಬೋದು, ಯಾವುದಕ್ಕೂ ಈ ಪರಾಗಸ್ಪರ್ಶ ಅನ್ನೋದು ಕಡಿಮೆ ಪ್ರಮಾಣದಾಗಿತ್ತು. ನಮ್ಮ ತೋಟದಾಗ ಜೇನು ಹುಳನೇ ಇರಲಿಲ್ಲ. ಈಗೇನು ಬಾಕ್ಸ್ ತಂದ ಮೇಲೆ ಈಗ ಹೆಚ್ಚು ಜೇನು ಹುಳುಗಳವೆ, ಅದರಿಂದ ಪರಾಗಸ್ಪರ್ಶ ಆಗ್ತದೆ. ಮತ್ತು ಈಗ ನೋಡೋದಕ್ಕೂ ಬೆಳೆಗಳು ಸಂತೋಷ ಆಗ್ತದೆ. ಮತ್ತು ಈಗ ಮುಂದಿನ ತಿಂಗಳು ಬರೋಂಥ ಏಲಕ್ಕಿ ಏನಾಗ್ತದೆ ಅಂದರೆ, ಹೂವು ಪರಾಗಸ್ಪರ್ಶದಿಂದ ಇಳುವರಿ ಜಾಸ್ತಿ ಬರ್ತದೆ. ಅದರಿಂದ KVK ನನ್ನ ಧನ್ಯವಾದಗಳು.